ಪ್ರತಿಷ್ಠಿತ ಆಳಗಟ್ಟ ಹಾಕಿರ್ಬೋದು. ಯಾವುದೇ ಪ್ರಯತ್ನ ಕೂಡ ಒಪ್ಪಿಸ್ಕೊಳ್ತಾ ಇಲ್ಲ. ನಿಧಾನಗತಿಯಾಗಿ ಪಂದ್ಯವನ್ನು ಆರಂಭಿಸ್ತಾ ಇದ್ದಾರೆ. ದ್ವಿತೀಯ ಉಪಾಧ್ಯ ಪಂದ್ಯ 7-17 ರನ್ನಿಗೆ ಪಂದ್ಯ ಸಾಗ್ತಾ ಇದೆ. ದ್ವಿತೀಯ ಉಪಾಧ್ಯ ಪಂದ್ಯ ಇದು. 5ನೇ ಸೆಮಿಫೈನಲ್ ಪಂದ್ಯ. ಗೆದ್ದಂತ ತಂಡ ಫೈನಲ್ ಗೆಲ್ಲ ಡಿಫೆನ್ಸ್ ಸೆಟ್ ಮಾಡಲು ವಾಪಸ್ ಆಗ್ತಾ ಇದ್ದಾರೆ ಆಟಗಾರ್ತಿ. ಅದೇ ರೀತಿ ಶ್ರೀ ರಂಗನಾಥ್ ಸರ್ ಬಳಲದವರು ವೇದಿಕೆ ಮೇಲೆ ಬರಬೇಕಾಗಿತ್ತು ತಮ್ಮಲ್ಲಿ ವಿನಂತಿ. ರಂಗನಾಥ್ ಸರ್, ಸಮಥಿಂಗ್ ಸಬಾಜ್ ಎಂಪೂರಾಜ್ ಹರಿಯಾಣ. ಒಂದು ನಿಮಿಷ ಸರ್. ಅದೇ ರೀತಿ ಸಿದ್ಲಿಂಗಪ್ಪ ಬಳಲದವರು ಕೂಡ ಸಿದ್ಲಿಂಗಪ್ಪ ಹಗರಣ್ಣವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ರಂಗನಾಥ್ ಸರ್ ಮತ್ತು ಸಿದ್ಲಿಂಗಪ್ಪ ಸರ್. ತುವಾಡ ಇವತ್ತಡ ಎದುರಿಸಿರುವಂತ ಆಟಗಾರ ಮಾನ್ಯರು ಪುರುಷರು ಅಲ್ಲಿದ್ದವರು ಅಲ್ಲೆಲ್ಲ ಆ ಬ್ಯಾರಿಗೇಟ್ ಬಿಟ್ಟು ಇಲ್ಲಿ ಗ್ಯಾಲರಿ ವ್ಯವಸ್ಥೆ ಇದೆ. ತಾವುಗಳಲ್ಲಿ ಗ್ಯಾಲರಿ ವ್ಯವಸ್ಥೆ ಮೇಲೆ ಕೂಡಬೇಕು. ಅಲ್ಲಿ ತಂತವ್ರು ಪುರುಷರು ತಾವುಗಳಲ್ಲಿ ಯಾರು ನಿಂದಿರುವಂತಿಲ್ಲ. ಆ ಬ್ಯಾರಿಗೇಟ್ ಬಿಟ್ಟು ಬಿಡ್ಬೇಕು ತಾವುಗಳು. ಅಲ್ಲಿ ಲೈಟಿಂಗ್ ವ್ಯವಸ್ಥೆ ಇದೆ. ಅಲ್ಲಿ ಮಹಿಳೆಯರ ಗ್ಯಾಲರಿ ಒಳಗೆ ಯಾರು ಕುಂದಿರುವಂತಿಲ್ಲ. ಅಲ್ಲಿ ಪುರುಷರ ವಿಭಾಗದ ಗ್ಯಾಲರಿಗೆ ತಾವುಗಳು ಸೇರ್ಪಡೆ ಆಗಬೇಕು ಆಗ್ತಾರೆ. ನಮ್ಮ ಆಯೋಜಕರ ಮಾತಿಗೆ ತಾವುಗಳು ಸಹಕರಿಸಿ ಗ್ಯಾಲರಿಯನ್ನು ಅಲಂಕರಿಸಬೇಕು ತಾವುಗಳು ಪುರುಷರು. ಮತ್ತೊಮ್ಮೆ ಶುಭ ಡಿಸೈಡ್ ಆಡಿದ ಕಾದೊಡ ನಿರೀಕ್ಷೆ ಇದೆ. ಹರಿಯಾಣದ ರೈಲ್ ಮಸೀದ್ ಮತ್ತೊಮ್ಮೆ ಅಂಕಗಳ ಭಾಗದಲ್ಲಿ ಬೋರ್ಡರ್ಸ್ಗೆ ಬರೀ ಆಗ್ತಾ ಇದೆ. ಇದುವರೆಗೆ ಕಟ್ಟಾಗಲಿಕ್ಕೆ ಯಶಸ್ವಿ ಆಗಿಲ್ಲ. ಒಂದು ಬಾರಿ ಕೂಡ ಟ್ಯಾಕಲ್ ಆಗಿಲ್ಲ ಹರಿಯಾಣದ ಮೂಲಕ ಆಟಗಾರ್ತಿ. 8-17 ಮಧ್ಯ ಪಂದ್ಯ ಸಾಧ್ಯ. ಮತ್ತೊಮ್ಮೆ ಬೋನಸ್ ಅಂಕದ ಸಂಪಾದನೆ. 18-8 ಮಧ್ಯ ಪಂದ್ಯ ಸುಮಾರು 10 ಅಂಕಗಳ ಅಂತರ ಬಂಡಾಗಿ ಇಟ್ಕೊಳ್ತಾದ ಹರಿಯಾಣ ತಂಡ. 8-18 in favor of SSC ಹರಿಯಾಣ. ಮತ್ತೊಮ್ಮೆ 4 ಡಿಫೆನ್ಸ್ ಮಧ್ಯದಲ್ಲಿ ಅಂಕದ ಸಂಪಾದನೆ ವಾಪಸ್ಸಿಗೆ ಆಗ್ತಾ ಇದೆ. ಭಾರತೀಯ ಸಹಕಾರ ಬ್ಯಾಂಕ್ ಪುಣೆ ತಂಡದ ಅಂಕ 8 ಆದ್ರ ಹರಿಯಾಣ ತಂಡದ ಸ್ಕೋರ್ 18 ಹೆಚ್ಚಿಗೆ ಆಗ್ತಾ ಇದೆ. ಸೇಂಜಾ ದಾಳಿ ಭಾಗದಲ್ಲಿ SSC ಹರಿಯಾಣ ತಂಡದ ಪ್ರತಿಷ್ಠಿತ ದಾಳಿಗಾರ್ತಿ. ಎತ್ತರದಲ್ಲಿ ನೀಲಗೈದ ತಾರ ತಮ್ಮ ತಂಡಕ್ಕೆ ವಾಪಸ್ ಸಂಚಾರ ಪಡಿತಾ ಇದ್ದಾರೆ. ಮತ್ತೊಬ್ಬ ಯಾವುದೇ ಪ್ರಯತ್ನ ಇಟ್ಕೊಳ್ತಾ ಇಲ್ಲ. 18-8 ಮಧ್ಯ ಪಂದ್ಯ ಸಾಗ್ತಾ ಇದೆ. ಪೂರ್ಣ ಸಾಕಿರುವ ಸಂದರ್ಭ 5 ಜನ ಆಡುವುದರ ಮಧ್ಯ ಪುಣೆ ತಂಡದ ದಾಳಿ ನಡೀತಾ ಇದೆ. ಅಂತ ಒಂದು ಡೈವಿಂಗ್ ಆಂಕಲ್ ಬರ್ತಾ ಇದೆ. ಅದ್ಭುತ ಡೈವಿಂಗ್ ಆಂಕಲ್ ಯಶಸ್ವಿ ಆಗ್ತಾ ಇದೆ ಹರಿಯಾಣ ತಂಡಕ್ಕೆ. ಮತ್ತೊಮ್ಮೆ ಶುಭ ತಂಡಕ್ಕೆ ಅನೇಕ ಬಾರಿ ಆಸರಾದಂತ ಆಟಗಾರ್ತಿ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ SSC ಹರಿಯಾಣ ತಂಡದ ಸಪೋರ್ಟಿವ್ ದಾಳಿಗಾರ್ತಿ. ಇದರಲ್ಲಿ ಸೋತದ ತಂಡ ಕೂಡ ಒಂದು ಕಟ್ಟಿಟ್ಟ ಬುತ್ತಿ ಬಹುಮಾನಕ್ಕೆ ಕಲ್ಟಾಗದ. ಗೆದ್ರೆ ಫೈನಲ್ಗೆ, ಸೋದ್ರೆ ಒಂದು ಬಹುಮಾನಕ್ಕೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ತಂಡ ಮತ್ತೊಮ್ಮೆ ಆರಂಭ ಆಗ್ತಾ ಇದೆ. SSC ಹರಿಯಾಣ ತಂಡದ ರೈಡ್ ಮಸೀನ್ ಮತ್ತೊಂದು ಅಂಕದ ವಿಭಾಗದಲ್ಲಿ ಚಾಣಕ್ಯಗಳಂತ 2 ಬದಿಯಲ್ಲಿ ದಾಳಿ ಎದುರಿಸಿದಂಥ ಆಟಗಾರ್ತಿ ಕೂಡ 19-18 ಮಧ್ಯ ಪಂದ್ಯ ನೀಡ್ತಾ ಇದೆ. ಅದೇ ರೀತಿ ಇನ್ನೋರ್ವ ಅತಿಥಿ ಮಹಾರಾಗಿರ್ತಕ್ಕಂಥ ಅನ್ನದಾನಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಧನ ಸಹಾಯ ಮಾಡಿದಂಥ ಸನ್ಮಾನ್ಯ ಶ್ರೀ ಗೋವಿಂದಪ್ಪ ಉತ್ತರ್ ಅವರು PKPS ಸದಸ್ಯರು ಇವರು ವೇದಿಕೆಗೆ ಬರಬೇಕಾಗಿತ್ತು ತಮ್ಮಲ್ಲಿ ವಿನಂತಿ. ಗೋವಿಂದಪ್ಪ ಉತ್ತರ್ ಅವರು. ಅದೇ ರೀತಿ ಮಲ್ಲೇಶ್ಗೌಡ ಬಿರಾದರ ಪಾಟೀಲ್ ಅವರು ಎಲ್ಲೇ ಇದ್ರು ವೇದಿಕೆಗೆ ಬರಬೇಕಾಗಿತ್ತು ತಮ್ಮಲ್ಲಿ ವಿನಂತಿ. ಅನಿಲ್ ಸುಲ್ಗಾರ್ ಇಲ್ಲಿ ಟೇಬಲ್ ಬರ್ರಿ. ಹಲೋ. ಮುಂದಿನ ವರ್ಷದ ಸ್ವರ್ಣ ಕಬಡ್ಡಿ ವೈಭವದ ಅನ್ನ ಸಂತರ್ಪಣೆಗಾಗಿ 15,000 ರೂಪಾಯಿಗಳ ನೀಡಿರ್ತಕ್ಕಂಥ ಮಹನೀಯರು ಶ್ರೀ ಸಂಗಮೇಶ್ ಹನುಮಂತ್ ಸೋಮರೆಡ್ಡಿ
ಶ್ರೀಯುತರು ವಿಧಾನಸೌಧದಲ್ಲಿ ನೌಕರರಾಗಿದ್ದಾರೆ ಬೆಂಗಳೂರು. ಇವರು 15,000 ರೂಪಾಯಿಗಳನ್ನ ಅನ್ನ ಸಂತರ್ಪಣೆಗಾಗಿ ಕೊಡ್ತೇವೆ ಅಂತೇಳಿ ಘೋಷಣೆಯನ್ನ ಮಾಡಿದ್ದಾರೆ. ಎಲ್ಲ ಯುವ ಮಿತ್ರರು ಚಪ್ಪಾಳೆ ತಪ್ಪುವ ಮೂಲಕ ಅಭಿನಂದನೆಯನ್ನ ಸಲ್ಲಿಸಬೇಕಾಗಿ ವಿನಂತಿ. ಡಿಸಾರ್ಡ್ ನಡೆದಂತ ಪಂದ್ಯ SSC ಹರಿಯಾಣ ವರ್ಸಸ್ ಭಾರತೀಯ ಸಹಕಾರಿ ಬ್ಯಾಂಕ್ ಪುಣೆ ನಡೆದಂತ ತೀರ್ಪುಗಾರರಾಗಿ ಅದೇ ರೀತಿಯಾಗಿ ಅದರ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಆಸೀನರಾಗಿರ್ತಕ್ಕಂಥ ಶ್ರೀಯುತ ಈರಪ್ಪ ದೇಸಾಯಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಅವರಿಗೆ ಶಾಲೆ ಹೊರಿಸಿ ಸನ್ಮಾನಿಸಿ ಗೌರವಿಸಬೇಕಾಗಿ ವಿನಂತಿ. ಚೀಫ್ ರೆಫರಿ ಆಗಿ ಮೌನ ಸಂಡಿಗರ್ ಸರ್ ಇದ್ದಾರೆ. ಅಂಪೈರ್ ಆಗಿ KR ಕಾಂಬ್ಳಿ ಸರ್, ಅದ್ರ ಜೊತೆಗಿನ ಶ್ರೀಶಲ್ ಹೊನ್ಯಾಲ್ ಸರ್. ಸ್ಕೋರರ್ ಆಗಿ ಸಂಗು ದಾಸ್ಗೋಳ್ ಸರ್. ಅಸಿಸ್ಟೆಂಟ್ ಸ್ಕೋರರ್ ಆಗಿ ಹನುಮಂತ್ ಸಂದೀಪನಿ ಸರ್ ಹಾಗೂ ಹನುಮಂತ್ ಮಾವಿ ಸರ್. ಥರ್ಡ್ ರಾಡ್ ರೆಕಾರ್ಡರ್ ಆಗಿ ಹನುಮಂತ್ ಕುಂಬರ್ಮಟ್ಟಿ ಸರ್. 30 ಸೆಕೆಂಡ್ ಆಪರೇಟರ್ ಆಗಿ ಹೊಳಬಸ್ಸು. ಅನುಭವಿ ತೀರ್ಪುಗಾರ ಮಧ್ಯ ಪಂದ್ಯ ನಿರ್ಮಾಣದಲ್ಲಿ ದ್ವಿತೀಯ IPL ಪಂದ್ಯ ಸಾಗ್ತಾ ಇದೆ. ಮುಂದಿನ ವರ್ಷದ ಸ್ವರ್ಣ ಕಬಡ್ಡಿ ವೈಭವ 2026ರಲ್ಲಿ ಜರುಗಲು ಅನ್ನದಾನಿಗಳಾಗಿರ್ತಕ್ಕಂಥ ಶ್ರೀ ಈಶ್ವರ್ ತೆಲಗಿ ಅವರು 50 kg ಬೂಂದಿಯನ್ನ ನೀಡ್ತೇವೆ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಶ್ರೀ ಸೋಮು ಹೊಸೂರ್ ಎಕ್ಸ್ ಆರ್ಮಿ ಪ್ರತಿ ವರ್ಷದಂತೆ ಈ ವರ್ಷ ಟೋಟಲ್ 4 ಪಾಯಿಂಟ್ SSC ಹರಿಯಾಣ 4 ಅಂಕದ ಸಂಪಾದನೆ ವಾಪಸ್ ಹತ್ತಿರ ಪಡಿಸಾದ 23-10 ಪಂದ್ಯ ಅಗ್ರದ ಭಾಗದ ಬದಿಗೆ ಸಾಕಾದ ಸುಮಾರು 13 ಅಂಕಗಳ ಅಂತರಗಡ ಕೈತ್ಕೋತಾಗ SSC ಹರಿಯಾಣ ತಂಡ. ಹಲೋ ಸ್ಕೋರ್ ನೋಡಿ ಏನಾಯ್ತರಪ್ಪ? 27-10 27-10 27-10 27-10 ಇತ್ತು SSC ಹರಿಯಾಣ 27-10. ಓಕೆ ಆಪರೇಟ್ ಮಾಡ ಇಲ್ಲಿ ಮತ್ತೊಬ್ಬ ಲೋಡ್ ಅಂಕವನ್ನ ದಿಟ್ಟಿಸಿಕೊಂಡು ಮತ್ತೊಬ್ಬ ಪಂದ್ಯ ಆರಂಭ ಆಗುತ್ತ 27-10 ಪಂದ್ಯ ಅಂಕಣ ಭಾಗದಲ್ಲಿ ಸಾಕ್ತಾದ. ಶ್ರೀಯುತ ಸೋಮು ಹೊಸೂರ್ ಎಕ್ಸ್ ಆರ್ಮಿ ಅವರು 10,000 ರೂಪಾಯಿಗಳನ್ನ ಮುಂದಿನ ವರ್ಷ ಹಣ ಸಂತರ್ಪಣೆಗಾಗಿ ಕೊಡ್ತೇವೆ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಶ್ರೀ ಸಂಗಪ್ಪ ಹೊಸೂರ್ ಪ್ರಗತಿಪರ ರೈತರು ಅವರು ಕೂಡ 10,000 ರೂಪಾಯಿಗಳನ್ನ ಮುಂದಿನ ವರ್ಷ ಈ ಸ್ವರ್ಣ ಕಬಡ್ಡಿ ವೈಭವಕ್ಕೆ ಅನ್ನದಾನಿಯಾಗಿ ನೀಡಿ ಕೊಡ್ತೀವಿ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಸಾಕಿನ್ ಬೆಳಗೊಂಡ್ ಇವರು ಕೂಡ 25 ಸಂಖ್ಯೆಯನ್ನ ನೀಡ್ತೇವೆ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಶ್ರೀ ಮುತ್ತಪ್ಪ ನಾಗಪ್ಪ ಹೆಬ್ಬಾಳಟ್ಟಿ ಅವರು ಕೂಡ 10 kg ಬೂಂದಿಯನ್ನ ನೀಡ್ತೀವಿ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಶ್ರೀ ರವಿ ಪುಣಲಿ ಒಂಟಿ ಅವರು 25 kg ಅಕ್ಕಿ ಮತ್ತು 50 kg ಬೂಂದಿಯನ್ನ ಮುಂದಿನ ವರ್ಷ ನಡೆದಕ್ಕಂತ ಈ ಸ್ವರ್ಣ ಕಬಡ್ಡಿ ವೈಭವಕ್ಕೆ ಅನ್ನದಾನ ಕೊಡುಗೆಯಾಗಿ ನೀಡ್ತೀವಿ ಅಂತ ಘೋಷಣೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಶ್ರೀ ಮಾರುತಿ ಕೆಂಗಲಗುತ್ತಿ ಅವರು ಕೂಡ 25 kg ಅಕ್ಕಿಯನ್ನು ನೀಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಶ್ರೀಮತಿ ಗಂಗೂಬಾಯಿ ಗೌಡ್ತಿ ಅವರು ಕೂಡ 50 kg ಅಕ್ಕಿಯನ್ನ ಮುಂದಿನ ವರ್ಷ ಅನ್ನ ಸಂತರ್ಪಣೆಗಾಗಿ ಕೊಡ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಶ್ರೀ ಯಲ್ಲಪ್ಪ ಜೋಗಪ್ಪ ಹೆಬ್ಬಾಳಟ್ಟಿ ಅವರು ಕೂಡ 50 kg ಅಕ್ಕಿಯನ್ನ ಮುಂದಿನ ವರ್ಷ ಅನ್ನ ಸಂತರ್ಪಣೆಯಾಗಿ ಕೊಡ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಎಷ್ಟು ನಗುತ್ತಾ ಪಂದ್ಯ ಬಡ್ಡ ಸಾಯಿಸ್ಕೊಂಡು ಹೋಗ್ತಾರಂತ ಹರಿಯಾಣ ತಂಡ ಸುಲಭವಾಗಿ ಅಂಕವನ್ನು ತೆಗೆಸ್ಕೊಂಡು ಬರ್ತಾ ಇದ್ರ ಯಾವುದೇ ಕೊರತೆ ಇಲ್ಲ. ನಗುತ್ತಾ ಪಂದ್ಯವನ್ನು ಆರಂಭಿಸಿಕೊಂಡು 29 ಅಂಕವನ್ನು ಸಂಪಾದನೆ ಮಾಡಿ 11 ಅಂಕದ ಸಂಪಾದನೆಯೊಂದಿಗೆ 90-10ರಲ್ಲಿ ಪಂದ್ಯ. ಅದೇ ರೀತಿಯಾಗಿ ಶ್ರೀ ಯಲ್ಲಪ್ಪ ಕಲ್ಲಪ್ಪ ವಾಲೇಕಾರ್ ಅವರು ಕೂಡ 50 kg ಅಕ್ಕಿಯನ್ನ ಮುಂದಿನ ವರ್ಷ ಹಣ ಸಂತರ್ಪಣೆಗಾಗಿ ನೀಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಶ್ರೀ ರಾಮಲಿಂಗಪ್ಪ ಗುಣದಾಳ್ ಅವರು ಕೂಡ ಮುಂದಿನ ವರ್ಷ 10,000 ರೂಪಾಯಿಗಳನ್ನ ಹಣ ಸಂತರ್ಪಣೆಗಾಗಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಶ್ರೀ ಕುಮಾರ್ ಪ್ರಜ್ವಲ್ ಚಿಂಬಡದ್ ಇವರು ಕೂಡ 2,500 ರೂಪಾಯಿನ ಮುಂದಿನ ವರ್ಷ ಹಣ ಸಂತರ್ಪಣೆಗಾಗಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಶ್ರೀ ಆನಂದ್ ಗೋವಿಂದಪ್ಪ ಬಡಿಗೇರ್ ಅವರು ಕೂಡ 50 kg ಅಕ್ಕಿಯನ್ನ ಮುಂದಿನ ವರ್ಷ ಹಣ ಸಂತರ್ಪಣೆಗಾಗಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಶ್ರೀ ಲಕ್ಷ್ಮಣ್ ಪೂಜಾರಿ ಅವರು 10,000 ರೂಪಾಯಿಗಳನ್ನ ಮುಂದಿನ ವರ್ಷ ಹಣ ಸಂತರ್ಪಣೆಗಾಗಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಶ್ರೀ ಸುರೇಶ್ ನಾಗನೂರ್ ಅವರು ಪ್ರಗತಿಪರ ರೈತರು ಅವರು 25 kg ಅಕ್ಕಿ ಜೊತೆಗೆ 2,000 ರೂಪಾಯಿಗಳನ್ನ ಹಣವನ್ನ ಮುಂದಿನ ವರ್ಷ ಹಣ ಸಂತರ್ಪಣೆಗಾಗಿ ಕೊಡ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ.
ಅದೇ ರೀತಿಯಾಗಿ ಶ್ರೀ ಅಶೋಕ್ ಸುನಗಾದ ಅವರು ಕೂಡ 2,500 ರೂಪಾಯಿ ನಾಮಸಂತರ್ಪಣೆಗೆ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಶ್ರೀ ಇನ್ನೋರ್ವ ದಾನಿಗಳಾಗಿರ್ತಕ್ಕಂಥ ಶ್ರೀ ಸಂಗಮೇಶ್ ಹನುಮಂತ್ ಸೋಮರೆಡ್ಡಿ ಇವರು ಕೂಡ ವಿಧಾನಸೌಧದ ನೌಕರರು ಬೆಂಗಳೂರು. ಇವರು ಕೂಡ ಮುಂದಿನ ವರ್ಷ ನಡೀತಕ್ಕಂಥ ಈ ಸಣ್ಣ ಕಬಡ್ಡಿ ವೈಭವಕ್ಕೆ 15,000 ರೂಪಾಯಿಗಳನ್ನ ಅನ್ನ ಸಂತರ್ಪಣೆಗಾಗಿ ನೀಡ್ತೀವಂತ ಘೋಷಣೆಯನ್ನು ಮಾಡಿದ್ದಾರೆ. ಈ ಎಲ್ಲ ಅನ್ನದಾನಿಗಳಿಗೆ ಆ ಮಾರುತೇಶ್ವರ ಇನ್ನಷ್ಟು ಶಕ್ತಿ, ಸಾಮರ್ಥ್ಯ, ಐಶ್ವರ್ಯ, ಭಾಗ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾವು ಕಮಿಟಿ ಪರವಾಗಿ ಮಾರುತೇಶ್ವರನಲ್ಲಿ ಬೇಡ್ಕೊಳ್ತಾ ಅದೇ ರೀತಿಯಾಗಿ ಗಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಶ್ರೀ ಶಿವಪ್ಪ ಸ್ಕೋರ್ ಹೇಳ್ರಿ. ಹಲೋ 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 30-11. ಹಲೋ 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 ಓಕೆ. ಅದೇ ರೀತಿಯಾಗಿ ಗಣ ವೇದಿಕೆ ಮೇಲೆ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಚಂದವಾಡ ಶ್ರೀ ಶಿವಪ್ಪ ಕಾಲಿಬಗೆ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಕೋರ್ತಾ ಅವರಿಗೆ ಕಮಿಟಿಯವರು ಶಾಲೆ ಹಾಕಿ ಸನ್ಮಾನಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಸಾಯಂಕಾಲ ಪ್ರಯತ್ನ ಯಶಸ್ವಿ ಆಗ್ತಾ ಇದೆ. ಹರಿಯಾಣ ಬಂದ ಆಟಗಾರ್ತಿಗೆ ಮತ್ತೊಂದು ಅಂಕ ಸೇರ್ಪಡೆ ಆಗ್ತಿದೆ ತಂಡಕ್ಕೆ. 31-11 ಸುಮಾರು ಗಜ ಅಂತರದಿಂದ ಕೂಡ ತಂಡ ಸಾಗ್ತಾ ಇದೆ. ಈಗಾಗಲೇ ಯಶಸ್ವಿ ಹರಿಯಾಣ ತಂಡ. ಮತ್ತೊಮ್ಮೆ ಸೇರ್ಜ ಹರಿಯಾಣ ಮೂಲದ ಪ್ರತಿಷ್ಠಿತ ದಾಯಗಾರ್ತಿ ಮುಟ್ಟಿದ್ದೇನೆ ಅಂತೇಳಿ ವಾದ ಇದೆ. ನೋ ಟಚ್ ಪಾಯಿಂಟ್. ಅದೇ ರೀತಿ ಮುಂದಿನ ವರ್ಷದ ಕಬಡ್ಡಿ ಪಂದ್ಯಾವಳಿಗಳಿಗೆ ಪ್ರಥಮ ಬಹುಮಾನ ಪುರುಷರ ವಿಭಾಗದಲ್ಲಿ 70,000 ರೂಪಾಯಿ ಶ್ರೀ ಪ್ರವೀಣ್ ಸೂರ್ಯಕಾಂತ್ ಹಳ್ಳಿ, ಸಮಾಜ ಸೇವಕರು ಇಬ್ರಾಹಿಂಪೇಟ್ ವಿಜಯಪುರ. ಹಾಗೂ ತೃತೀಯ ಬಹುಮಾನ 50,000 ರೂಪಾಯಿ ಶ್ರೀ ರಾಜು ಎಂ ಹೆಬ್ಬಳ್ಳಿ, ಜಿಲ್ಲಾಧ್ಯಕ್ಷರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಗದಗ ಜಿಲ್ಲಾ. ಚತುರ್ಥ ಬಹುಮಾನ 40,000 ರೂಪಾಯಿ ಶ್ರೀ ಮೈಬೂಬ್ ಸಾಬ್ ಡೋಂಗ್ರಿ ಸಾಬ್ ತೆಗ್ಗಿ, ಪ್ರಗತಿಪರ ರೈತರು. ಅದೇ ರೀತಿ ಮಹಿಳಾ ಕಬಡ್ಡಿ ಪಂದ್ಯಾವಳಿಗಳ ವಿಭಾಗದಲ್ಲಿ ಪ್ರಥಮ ಬಹುಮಾನ 60,000 ರೂಪಾಯಿ ಶ್ರೀಮತಿ ವಿಜಯಲಕ್ಷ್ಮಿ ನರೇಂದ್ರ ಸಾಫ್ಟ್ವೇರ್ ಇಂಜಿನಿಯರ್ ಹೈದರಾಬಾದ್. ಸತತ 5 ವರ್ಷಗಳವರೆಗೆ ಬಹುಮಾನ ವಿತರಣೆಯನ್ನು ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ದ್ವಿತೀಯ ಬಹುಮಾನ 40,000 ರೂಪಾಯಿ ಶ್ರೀ ನಚ್ಕೇತ್ ನಂದ್ಯಪ್ಪ ಬೂಸರೆಡ್ಡಿ ಉರ್ಫ್ ಹೊಸಮನಿ, ಸಿವಿಲ್ ಇಂಜಿನಿಯರು ಸಾಕಿನ್ ಸಣ್ಣ. ಅದೇ ರೀತಿ ತೃತೀಯ ಬಹುಮಾನ ಶ್ರೀ ಅಜಿತ್ ಪಾಂಡಪ್ಪ ನಾಯ್ಕ್, LIC ಶತಕೋಟಿ ವೀರರು ಸಾಕಿನ್ ಬಿಸ್ನಾಳ್. ಚತುರ್ಥ ಬಹುಮಾನ ಶ್ರೀ ಜಮಾಲ್ ಸಾಬ್ ರೋಷನ್ ಸಾಬ್ ಮಕಾಂದರ್, ಪೊಲೀಸ್ ಇಲಾಖೆ ಬೆಳಗಾವಿ. ಈ ಎಲ್ಲ ಮಹಾನರು ಮುಂದಿನ ವರ್ಷದ ಕಬಡ್ಡಿ ಪಂದ್ಯಾವಳಿಗಳ ಬಹುಮಾನ ವಿತರಣೆಯನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಮತ್ತೊಮ್ಮೆ ಸ್ವಪ್ನ ಪಂದ್ಯ ಪ್ರಾರಂಭದಿಂದಲೂ ಕೂಡ ಬೃಹತ್ ಮುನ್ನಡೆಯೊಂದಿಗೆ ತಂಡ ಸಾಕ್ತಾ ಇದೆ. ಯಶಸ್ವಿ ಹರಿಯಾಣ ತಂಡ. 2+2 total 4 points against Haryana. That is 7-11 in favor of Haryana. ಮಹಾರಾಷ್ಟ್ರದ ಪುಣೆ ಬಂದ ಆಟಗಾರ ದಾಳಿ ಭಾಗದಲ್ಲಿ Last 5 minutes go. So that's a 5 minute. I think you'll back in picture 5 minute. ಅದ್ಭುತ ಚೈನ್ ಟ್ಯಾಕಲ್ ಬರ್ತಾ ಇದೆ.